Now, so we go for Hartman flow. Hartman flow, okay. Hartman flow. This states that the steady rectilinear flow of an incompressible electrically conducting fluid bounded by two horizontal parallel plates driven by a constant pressure gradient in the presence of uniform vertical magnetic field is known as Hartman flow. Hartman flow ಅಂದ್ರೆ ಏನಪ್ಪ ಅಂತಂದರೆ ಸೊ ರೆಕ್ಟಿಲಿನಿಯರ್ ಫ್ಲೋ ಅಂದರೆ ಬಿಟ್ವೀನ್ ಟೂ ಪ್ಲೇಟ್ಸ್ ಅಂತೇಳಿ. ಓಕೆ, ನೀವು ಏನು ಇಲ್ಲಿ ಪಾಯ್ಸಲ್ಲೆ ಫ್ಲೋ ಕಟ್ಟೆ ಫ್ಲೋ ಸ್ಟಡಿ ಮಾಡಿದಿರಲ್ವ, ಇನ್ ದ ಸೇಮ್ ಮ್ಯಾನರ್. ಓಕೆ, ಇಲ್ಲಿ ಸೊ ಝಡ್ ಇದು ಎಕ್ಸ್ ಬಿ ದ ಡೈರೆಕ್ಷನ್ ಆಫ್ ದಿ ಫ್ಲೋ ಆಗಿರುತ್ತೆ, ಝಡ್ ಈಸ್ ಪರ್ಪೆಂಡಿಕ್ಯುಲರ್ ಟು ಇಟ್ ಆ್ಯಂಡ್ ದಿಸ್ ಈಸ್ ವೈ. ಇಲ್ಲೇನು ಹೇಳ್ತಾನೆ, ಸ್ಟಡಿ ಫ್ಲೋ ಈಸ್ ಸ್ಟಡಿ. Rectilinear means between two parallel plates and the fluid is incompressible and electrically conducting. So, okay, driven by constant pressure gradient. Illi constant pressure gradient irutte. Okay, driven by constant pressure gradient and in the presence of uniform vertical magnetic field along ಏನಾಗಿರುತ್ತೆ, along the direction of z axis ಆಗಿರುತ್ತೆ. ಸೊ ಈ ಫ್ಲೋನ ನಾವೇನಂತ ಕರಿತೀವಿ, ಸೊ ವಿ ಕಾಲ್ ದಿಸ್ ಈಸ್ ವೆಲಾಸಿಟಿ. ಓಕೆ, ವೆಲಾಸಿಟಿ ಡೈರೆಕ್ಷನ್ ಈ ಡೈರೆಕ್ಷನಲ್ಲಿರುತ್ತೆ, ಅಂದರೆ ಯು ಇಂಟು ಐ ಆಗಿರುತ್ತೆ ಅಷ್ಟೆ. ಓಕೆ, ಯು ಇಂಟು ಐ ಆಗಿರುತ್ತೆ. ದಿಸ್ ಈಸ್ ನೋನ್ ಆ್ಯಸ್ ಏನು, ಸೊ ಹರ್ಟ್ಮನ್ ಫ್ಲೋ ಅಂತ ಕರಿತೀವಿ. ಬಿಕಾಸ್ ದಿಸ್ ಫ್ಲೋ ವಾಸ್ ಫಸ್ಟ್ ಸ್ಟಡೀಡ್ ಬೈ ಹರ್ಟ್ಮನ್ ಇನ್ 1930. ಯಾವಾಗ 1930ನಲ್ಲಿ. ಸೊ ಈ ಓನ್ಲಿ investigated this flow, that's why this flow is known as Hartman flow. Okay, and this flow, study of flow is very important in the MHD power generation. MHD power generation means generation of electricity by the motion of fluid in the presence of magnetic field. Okay, so illi plate ಏನಾಗಿರುತ್ತೆ, z is equal to minus L ಇಂದ z is equal to plus L ವರೆಗೆ ತೊಗೊಂಡಿರ್ತೀನಿ. ಅಂದರೆ ಡಿಫ್ರೆನ್ಸ್ ಏನಾಗಿರುತ್ತೆ, ಇವೆರಡು ಡಿಫ್ರೆನ್ಸು, ಸೊ ದಟ್ ಶುಡ್ ಬಿ 2L ಆಗಿರುತ್ತೆ ಅಲ್ವಾ. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್. ಈಗ ದ ಫ್ಲೂಯಿಡ್ ಈಸ್ ಕನ್ಸ್ಟ್ರೈನ್ಡ್ ಟು ಮೂವ್ ಹಾರಿಜಾಂಟಲ್. ನಾನು ಆವಾಗಲೇ ಹೇಳಿದೆ ಫ್ಲೋ ಡೈರೆಕ್ಷನ್ ಹಿಂಗಿರುತ್ತೆ, ಪ್ರೆಷರ್ ಗ್ರೇಡಿಯಂಟ್ ಅಪ್ಲೈ ಮಾಡಿದ್ದೀನಿ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹಿಂಗಿರುತ್ತೆ ಅಂತ. ಓಕೆ, ಸೊ ದೇರ್ಫೋರ್ ವೆಲಾಸಿಟಿ ಏನಾಗಿರ್ಬೇಕು ಇಲ್ಲಿ, ವೆಲಾಸಿಟಿ ಶುಡ್ ಬಿ ಆಫ್ ದಿ ಫಾರ್ಮ್ ಹೆಂಗೆ, ಸೊ ಓನ್ಲಿ ಯು ಇಂಟು ಐ ಆಗಿರುತ್ತೆ, ಅಥವಾ ಯು ಕ್ಯಾನ್ ರೈಟ್ ಇಟ್ ಆಸ್ so u00 and so magnetic field ಏನಾಗಿರುತ್ತೆ, b is equal to, so vertical only 00 b0 ಆಗಿರುತ್ತೆ, ಅಥವಾ you can write it as b0 into k ಅಂತಲೂ ಬರಿಬೋದು ಅಲ್ವಾ. and so ಇಲ್ಲಿ this is applied magnetic field and it is uniform constant magnetic field ಆಗಿರುತ್ತೆ. ಲೆಟ್ ಬಿ, ಸ್ಮಾಲ್ ಬಿ ಅನ್ನೋದು ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಯಾವುದಪ್ಪ ಇದು, ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಏನು, ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿ ಕರೆಂಟ್ ಜೆ ಈಸ್ ಈಕ್ವಲ್ ಟು ಸಿಗ್ಮಾ ಇಂಟು ಕ್ಯೂ ಕ್ರಾಸ್ ಬಿ ಡ್ಯೂ ಟು ದಿಸ್ ಕರೆಂಟ್. ಸೊ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇಂಡ್ಯೂಸ್ಡ್, ದಟ್ಸ್ ವೈ ಇಟ್ ಈಸ್ ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಿಸ್ ಕರೆಂಟ್. ದೇರ್ಫೋರ್ ಹಾಗಾದರೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಯಿತು, ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಈಸ್ ಈಕ್ವಲ್ ಟು, ಸೊ b0 ಪ್ಲಸ್ ಸ್ಮಾಲ್ ಬಿ ಆಯಿತು. ಇದು ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್, ರೈಟ್. ಸೊ ನಾವು ಅಸ್ಯೂಮ್ ಮಾಡ್ಕೊಂಡಿದ್ವಿ ದ ಫ್ಲೋ ಈಸ್ ಸ್ಟಡಿ ಅಲ್ವಾ. ಸೊ ಫ್ಲೋ ಸ್ಟಡಿ ಆದಮೇಲೆ ದ ಬೇಸಿಕ್ ಈಕ್ವೇಷನ್ಸ್ ಮಸ್ಟ್ ಬಿ ಆಫ್ ದಿ ಫಾರ್ಮ್ ಹೆಂಗಿರುತ್ತೆ, ಸೊ ಯುವರ್ ಮೊಮೆಂಟಮ್ ಈಕ್ವೇಷನ್ ಈಸ್ ರೋ ಇಂಟು ಕ್ಯೂ ಡಾಟ್ ಡೆಲ್ ಆಫ್ ಕ್ಯೂ. ಇಲ್ಲಿ ಡೆಲ್ ಕ್ಯೂ ಬೈ ಡೆಲ್ ಟಿ ಹೋಯ್ತು ಅಲ್ವಾ, ಮೈನಸ್ ಗ್ರೇಡಿಯಂಟ್ ಆಫ್ ಪಿ ಪ್ಲಸ್ ಇಲ್ಲಿ ಸೊ ಇದಿಲ್ಲ, ಯಾವುದು ಗ್ರಾವಿಟೇಷನಲ್ ಫೋರ್ಸ್ ಇಲ್ಲ, ಆ್ಯಂಡ್ ಜೆ ಕ್ರಾಸ್ ಬಿ ಇರುತ್ತೆ. ಜೆ ಕ್ರಾಸ್ ಬಿ ಅಂತಂದರೆ ಜೆ ಅಂತಂದರೆ ಅಗೈನ್, ಸೊ ನೀವೇನು ಮಾಡ್ಬೋದು, ಯೂಸಿಂಗ್ ಆ್ಯಂಪಿಯರ್ಸ್ ಲಾ ಸಬ್ಸ್ಟಿಟ್ಯೂಷನ್ ಮಾಡ್ಕೋತೀರಿ, ಅದು ಡೆಲ್ ಕ್ರಾಸ್ ಬಿ ಆಗುತ್ತೆ. ಡೆಲ್ ಕ್ರಾಸ್ ಬಿ ಅಂದರೆ b0 ಪ್ಲಸ್ ಬಿ ಆಗುತ್ತೆ. ಸೊ ಇಲ್ಲಿ b0 ಇಸ್ ಕಾನ್ಸ್ಟೆಂಟು, ಅದಕ್ಕೆ ಕರ್ಲ್ ಏನಾಗುತ್ತೆ, 0 ಆಗುತ್ತೆ. ಸೊ ಓನ್ಲಿ ಈ ಬಿ ಮಾತ್ರ ಉಳಿಯುತ್ತೆ, ಕರ್ಲ್ ಆಫ್ ಬಿ ಉಳಿಯುತ್ತೆ. ಹಾಗಾಗಿ ಇದನ್ನೇನು ಬರಿಬೋದು, 1/μ ಇಂಟು ಕರ್ಲ್ ಆಫ್ ಸ್ಮಾಲ್ ಬಿ ಕ್ರಾಸ್ ಕ್ಯಾಪಿಟಲ್ ಬಿ ಇದೆ, ಇದು ಬಿ, ಇದು ಜೆ ಬದಲು ಇಷ್ಟು ಬಂದಾಯಿತು, ಪ್ಲಸ್ ನಿಮ್ಮ ಮ್ಯೂ ಎಫ್ ಅಂದರೆ ವಿಸ್ಕಾಸಿಟಿ, ಇದು ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ. ಓಕೆ, ವಿಸ್ಕಾಸಿಟಿ ಇಂಟು ಕೋಷಂಟ್ ಆಫ್ ವಿಸ್ಕಾಸಿಟಿ ಇಂಟು
del square q. ಇದು ನಿಮ್ಮ ಲೀನಿಯರ್ ಮೊಮೆಂಟಮ್ ಈಕ್ವೇಷನ್ ಆಯಿತು. ಇದನ್ನು 1 ಅಂತ ಕರ್ಕೋತೀನಿ. ಕಂಟಿನ್ಯೂಟಿ ಈಕ್ವೇಷನ್ ಏನು, ಇನ್ಕಂಪ್ರೆಸಿಬಲ್ ಫ್ಲೂಯಿಡ್ಗೆ del dot q is equal to 0. ಇದನ್ನು 2 ಅಂತ ಕರ್ಕೋತೀನಿ. ಮ್ಯಾಗ್ನೆಟಿಕ್ ಇಂಡಕ್ಷನ್ ಈಕ್ವೇಷನ್ ಏನು, ನ್ಯೂ ಎಮ್ ಇಂಟು del square b. ಯಾಕೆಂದರೆ ನಾನು ಇಲ್ಲಿ ಕ್ಯಾಪಿಟಲ್ ಬಿ ನಾಟ್ ಪ್ಲಸ್ ಸ್ಮಾಲ್ ಬಿ ಅಂತ ಬರೀಬೇಕು. ಬಟ್ del square ಆಫ್ ಕ್ಯಾಪಿಟಲ್ ಬಿ ನಾಟ್ ಈಸ್ 0 ಬಿಕಾಸ್ ಕಾನ್ಸ್ಟೆಂಟು. ಹಾಗಾಗಿ ಸ್ಮಾಲ್ ಬಿ ಮಾತ್ರ ಉಳಿಯುತ್ತೆ ಇಲ್ಲಿಗೆ, ರೈಟ್. ಪ್ಲಸ್ ಕರ್ಲ್ ಆಫ್ ಕ್ಯೂ ಕ್ರಾಸ್ ಬಿ, ಕರ್ಲ್ ಆಫ್ ಕ್ಯೂ ಕ್ರಾಸ್ ಬಿ ದಿಸ್ ಈಕ್ವಲ್ ಟು 0. ಇದು ಮ್ಯಾಗ್ನೆಟಿಕ್ ಇಂಡಕ್ಷನ್ ಈಕ್ವೇಷನ್ನು. ಇದನ್ನು 3 ಅಂತ ಕರಿತೀನಿ. del dot b is equal to 0. ಇದು ಸೊಲೆನಾಯ್ಡಲ್ ಪ್ರಾಪರ್ಟಿ ಅಥವಾ ಕಂಟಿನ್ಯೂಟಿ ಈಕ್ವೇಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬರೀಬೋದು, ರೈಟ್. ಆ್ಯಂಡ್ ಆಂಪಿಯರ್ಸ್ ಲಾ ಏನು ಹೇಳುತ್ತೆ, 1/μ ಇಂಟು del ಕ್ರಾಸ್ ಬಿ is equal to j ಅಂತ ಕರಿತೀವಿ. ದಿಸ್ ಈಸ್ ಯುವರ್ ಆಂಪಿಯರ್ಸ್ ಲಾ. ಕಾಲ್ ದಿಸ್ ಈಕ್ವೇಷನ್ ಆಸ್ ನಂಬರ್ 5. ಆ್ಯಂಡ್ ಓಮ್ಸ್ ಲಾ ಏನು ಹೇಳುತ್ತೆ, j is equal to ಸಿಗ್ಮಾ ಇಂಟು ಇ ಪ್ಲಸ್ ಕ್ಯೂ ಕ್ರಾಸ್ ಬಿ. ಇದನ್ನೆಲ್ಲ ಪ್ರೂವ್ ಮಾಡಿದ್ದೀವಿ ನಾವು ಅಲ್ವಾ. ಸೊ ದಿಸ್ ಈಸ್ ಯುವರ್ ಏನು ಓಮ್ಸ್ ಲಾ. ಸೊ ಇದನ್ನು ಅಂತ ಕರಿತೀನಿ ಈಕ್ವೇಷನ್ 6 ಅಂತ ಕರ್ಕೊಳ್ತೀನಿ. ಇಲ್ಲಿ ಮ್ಯೂ ಎಫ್ ಅಂದರೆ ಕೋಷಂಟ್ ಆಫ್ ವಿಸ್ಕಾಸಿಟಿ, ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ, ಓಕೆ, ರೋ ಡೆನ್ಸಿಟಿ, ಉಳಿದ ಟರ್ಮ್ಸ್ ಎಲ್ಲ ಗೊತ್ತು ನಿಮಗೆ ಅಲ್ವಾ. ಇಲ್ಲಿ ನ್ಯೂ ಎಮ್ ಅಂದರೆ ನ್ಯೂ ಎಮ್ ಈಸ್ ಏನು ಮ್ಯಾಗ್ನೆಟಿಕ್ ವಿಸ್ಕಾಸಿಟಿ ಆ್ಯಂಡ್ ಇಟ್ ಈಸ್ ಗಿವನ್ ಬೈ ನ್ಯೂ ಎಮ್ ಅಂದ್ರೇನು 1/μ ಇಂಟು ಸಿಗ್ಮಾ ಅಂತ ನಾವು ಬರ್ಸಿದ್ದೀನಿ. ಅವಾಗ ನೆನಪಿದೆ ಅನ್ಕೋತೀನಿ ನಿಮಗೆ. ಇದು ಮ್ಯಾಗ್ನೆಟಿಕ್ ವಿಸ್ಕಾಸಿಟಿ ಅಲ್ವಾ. ಸೊ ಇದೆಲ್ಲ ಗೊತ್ತಾಯ್ತು ನಮಗೆ ಟರ್ಮ್ಸ್. ಈಗ ಇದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಸಿಗ್ಮಾ ಅಂದರೆ. ಈಗ ಸೊ ವಿ ಗೋ ಫಾರ್ ದ ಬೌಂಡ್ರಿ ಕಂಡೀಷನ್ಸ್. ವೆಲಾಸಿಟಿ ನಾನು ನೋ ಸ್ಲಿಪ್ ಬೌಂಡ್ರಿ ಕಂಡೀಷನ್ಸ್ಗೆ ಹೋಗ್ತೀನಿ. ವೆಲಾಸಿಟಿ ಈಸ್ 0 at z is equal to plus or minus L, and magnetic field is also 0 at z is equal to plus or minus L ಅಂತ ನಾನು ಬೌಂಡ್ರಿ ಕಂಡೀಷನ್ಸನ್ನು ತಗೊಳ್ತಾ ಇದ್ದೀನಿ. ಓಕೆ, ಸೊ ಯು ಕ್ಯಾನ್ ಟೇಕ್ ದ ಬೌಂಡ್ರಿ ಕಂಡೀಷನ್ಸ್ ಬೇರೆ ಬೇರೆ ಅನ್ಕೋಬೋದು. ಇದನ್ನು ಇಲ್ಲಿ ಕ್ಯೂ ಅಂದರೆ ಏನಾಯಿತು, ಕ್ಯೂ ಅಂದರೆ ಓನ್ಲಿ ಯು ಆಫ್ z is equal to 0 at z is equal to plus or minus L, and small b is equal to 0 at z is equal to plus or minus L. ಇಲ್ಲಿ ಯು ಆಫ್ ಝಡ್ ಅಂತ ಯಾಕೆ ಬರೆದೆಪ್ಪ ನಾನು ಅಂತಂದರೆ, ಬಿಕಾಸ್ ಸೊ ದ ಫ್ಲೂಯಿಡ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಅಲಾಂಗ್ ಎಕ್ಸ್ ಆ್ಯಂಡ್ ವೈ ಡೈರೆಕ್ಷನ್. ಮೀನ್ಸ್ ನನಗೆ ಸೊ ಇಲ್ಲಿ ಇದ್ರದ್ದು ವಿಡ್ತ್ ಮಾತ್ರ ಗೊತ್ತಿದೆ, ಡೆಪ್ತ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಲೆಂತ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ದಟ್ಸ್ ವೈ ಸೊ ದೇ ಮಸ್ಟ್ ಬಿ ದ ಫಂಕ್ಷನ್ಸ್ ಆಫ್ ಝಡ್ ಓನ್ಲಿ. ಟಿ ಆಗಲ್ಲ ಬಿಕಾಸ್ ಯು ಹ್ಯಾವ್ ಅಸ್ಯೂಮ್ ದಟ್ ಇಟ್ ಈಸ್ ಸ್ಟಡಿ ಫ್ಲೋ. ಹೌದಾ. ನಾವು ಸೊ ಈಕ್ವೇಷನ್ 4 ತೊಗೊಳ್ಳೋಣ. ಈ ಈಕ್ವೇಷನ್ ತೊಗೊಂಡ್ರೆ ಇಟ್ ರೆಡ್ಯೂಸಸ್ ಟು, ನಾನು ಡೆಲ್ ಅಪ್ಲೈ ಮಾಡಿದ್ರೆ del bz ಬೈ del z ಇಸ್ ಈಕ್ವಲ್ ಟು 0 ಬಂತು. ಇಲ್ಲಿ ಬಿ ಅಂದರೆ ಬಿ ನಾಟ್ ಪ್ಲಸ್ ಬಿ ಎರಡು ಅಪ್ಲೈ ಮಾಡಬೇಕು. ಬಿ ನಾಟ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ ನಾವು ಡೆರಿವೇಟಿವ್ ಅಪ್ಲೈ ಮಾಡಿದ್ರೆ 0 ಆಗುತ್ತೆ. ಹಾಗಾಗಿ ಇದಕ್ಕೊಂದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ಇದರಲ್ಲಿ ಬಿ ಎಕ್ಸ್ ಇಂಟು ಐ, ಬಿ ವೈ ಇಂಟು ಜೆ ಪ್ಲಸ್ ಬಿ ಝಡ್ ಇಂಟು ಕೆ ಅಂತ 3 ಕಾಂಪೋನೆಂಟ್ಸ್ ಇರುತ್ತೆ. ಸೊ ನಾನು ಅವಾಗ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವೈ 0 ಆಗೋದ್ರಿಂದ ಸೊ ಓನ್ಲಿ ಈ ಕಾಂಪೋನೆಂಟ್ ಮಾತ್ರ ಉಳಿಯುತ್ತೆ. ಸೊ ಅದೇನು del bz ಬೈ del z ಇಸ್ ಈಕ್ವಲ್ ಟು 0. ಇಟ್ ಇಂಪ್ಲೈಸ್ ಬಿ ಝಡ್ ಇಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಅಂತ ಬರುತ್ತೆ. ಬಟ್ ಇಲ್ಲಿ ಕಾನ್ಸ್ಟೆಂಟನ್ನು ಯು ಕ್ಯಾನ್ ರಿಮೂವ್ ವಿತ್ ದಿಸ್ ಬೌಂಡ್ರಿ ಕಂಡೀಷನ್. ಅಟ್ 0 ಅಂತ ಕೊಟ್ಟ ತಕ್ಷಣ ಏನಾಗ್ಬಿಡುತ್ತೆ, ಸಿ ಅನ್ನೋದು 0 ಆಗಿಬಿಡುತ್ತೆ. ದಟ್ಸ್ ವೈ ಬಿ ಝಡ್ ಇಸ್ ಈಕ್ವಲ್ ಟು 0 ಆಯಿತು ಅಲ್ವಾ, ಹೌದಿಲ್ಲ. ಸೊ ನಾವು ಇದರಲ್ಲಿ ಈಗ ನಮಗೆ ಇದು ಒಂದು ಟರ್ಮ್ ಕಂಡುಹಿಡ್ಕೊಂಡಿರೋದ್ರಿಂದ ನಮ್ಗೆ ಅನುಕೂಲ ಆಯಿತು. ಸೊ ಈಗ ನಾವು ಡೈರೆಕ್ಟ್ಲಿ ನಾವು ಮ್ಯಾಗ್ನೆಟಿಕ್ ಇಂಡಕ್ಷನ್ ಈಕ್ವೇಷನ್ನ ಉಪಯೋಗಿಸ್ಬೋದು. ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನಾನು ಫಸ್ಟು del ಕ್ರಾಸ್ ಕ್ಯೂ ಕ್ರಾಸ್ ಬಿ ಕಂಡುಹಿಡ್ಕೋಬೇಕು. ಫಸ್ಟ್ ಕ್ಯೂ ಕ್ರಾಸ್ ಬಿ ನೋಡ್ಕೊಳ್ಳೋಣ ಏನು ಬರುತ್ತೆ ಅಂತೇಳಿ. ಕ್ಯೂ ಕ್ರಾಸ್ ಬಿ ಈಸ್ ಈಕ್ವಲ್ ಟು, ನೀವು ಯಾವುದರ ಈಕ್ವೇಷನ್ಗೆ ಫಸ್ಟ್ ಹೋಗ್ಬೋದು, ಇದಕ್ಕೆ ಹೋಗಬೇಕು ಅಂತೇನಿಲ್ಲ, ಹೀಗೆ ಬರೀಬೇಕು ಅಂತೇನೇನೂ ಇಲ್ಲ. ಐ ಜೆ ಕೆ ಹೌದೇನಪ್ಪ, ರೈಟ್. ಸೊ ಕ್ಯೂ ಅಂತಂದರೆ ಓನ್ಲಿ ಯು 0 0 ಅಲ್ವಾ. ಬಿ ಅಂದರೆ ಇದರಲ್ಲಿ ಬಿ ನಾಟ್ ಇದೆ ಮತ್ತು ಪ್ಲಸ್ ಸ್ಮಾಲ್ ಬಿ ಇದೆ. ಬಿ ನಾಟು ಕಾನ್ಸ್ಟೆಂಟು, ಅದು ಓನ್ಲಿ ಇನ್ ದ ಡೈರೆಕ್ಷನ್ ಆಫ್ ಸೊ ಝಡ್ ಅಪ್ಲೈ ಮಾಡಿದ್ದೀನಿ ಅಂತ ಗೊತ್ತು ನಿಮಗೆ. ಇದರಲ್ಲಿ ಸ್ಮಾಲ್ ಬಿನಲ್ಲಿ ಬಿ ಎಕ್ಸ್ ಇತ್ತು, ಬಿ ವೈ ಇತ್ತು, ಬಿ ಝಡ್ ಇತ್ತು. ಬಿ ಝಡ್ಡನ್ನು ಆಲ್ರೆಡಿ ಯು ಪ್ರೂವ್ಡ್ ಇಟ್ 0 ಅಂತ. ಅದು ಉಳ್ಕೊಂಡಿರೋದೇನು ಬಿ ಎಕ್ಸ್ ಮತ್ತು ಬಿ ವೈ ಉಳ್ಕೊಳ್ತು ಅಲ್ವಾ.
ಸೊ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಮೈನಸ್ ಯು ಇಂಟು ಬಿ ನಾಟ್ ಇಂಟು ಜೆ ಪ್ಲಸ್ ಯು ಇಂಟು ಬಿ ವೈ ಇಂಟು ಕೆ ಉಳ್ಕೊಳ್ಳುತ್ತೆ. ಸೊ ನೀವು ಡಿಟರ್ಮಿನೆಂಟನ್ನು ಬಿಡಿಸ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಒನ್. ನಾವು ಕನ್ಸಿಡರ್ ಡೆಲ್ ಕ್ರಾಸ್ ಕ್ಯೂ ಕ್ರಾಸ್ ಬಿ. ಈಗ ಕರ್ಲ್ ತೊಗೊಳ್ಳೋಣ ಇದಕ್ಕೆ. ಸೊ ಅಗೈನ್ ಐ ಜೆ ಕೆ ಅಲ್ವಾ. ಸೊ ಇಲ್ಲಿ ಡೆಲ್ ಬೈ ಡೆಲ್ ಎಕ್ಸ್ ಅವಶ್ಯಕತೆ ಇಲ್ಲ ಬರೆಯೋದು, ಬರಿತಾ ಇದ್ದೀನಿ ಏಕೆಂದರೆ ಝೀರೋ ಆಗುತ್ತಲ್ವಾ. ಡೆಲ್ ಬೈ ಡೆಲ್ ಸೆಟ್ ರೈಟ್. ಸೊ ಇಲ್ಲಿ ಝೀರೋ ಮೈನಸ್ ಯು ಇಂಟು ಬಿ ನಾಟ್ ಯು ಇಂಟು ಬಿ ವೈ ಉಳ್ಕೊಂಡಿದೆ ನನಗೆ ಕೋಎಫಿಷಿಯಂಟ್ಸ್. ಬಿಡಿಸ್ಕೊಂಡ್ರೆ ಏನು ಬರುತ್ತೆ ನಿಮಗೆ, ಐ ಇಂಟು ಡೆಲ್ ಬೈ ಡೆಲ್ ಸೆಟ್ ಆಫ್ ಯು ಇಂಟು ಬಿ ನಾಟ್ ಮೈನಸ್ ಜೆ ಇಂಟು ಝೀರೋ ಆಯಿತು ಪ್ಲಸ್ ಕೆ ಇಂಟು ಝೀರೋ ಆಯಿತು ಅಲ್ವಾ. ಸೊ ನೋಡಿ ಐ ಇಂಟು ಉಳ್ಕೊಂತು, ಜೆ ಝೀರೋ ಯಾಕೆಂದರೆ ಡೆರಿವೇಟಿವ್ ಝೀರೋ ಆಯಿತು, ಕೆ ಸೊ ಇದು ಝೀರೋ ಅಲ್ವಾ. ಸೊ ದಟ್ಸ್ ವೈ ಇವೆರಡು ಟರ್ಮ್ ಹೋಯ್ತು, ಒಂದು ಮಾತ್ರ ಉಳ್ಕೊಂತು. ಈಗ ಈಕ್ವೇಷನ್ 3 ಅಂದರೆ ಯಾವುದಪ್ಪ, ಸೊ ಮ್ಯಾಗ್ನೆಟಿಕ್ ಇಂಡಕ್ಷನ್ ಈಕ್ವೇಷನ್. ಈ ಈಕ್ವೇಷನ್ ಉಪಯೋಗಿಸ್ಕೊಂಡ್ರೆ ನೀವು ಏನು ಬರುತ್ತೆ, ನ್ಯೂ ಎಮ್ ಇಂಟು ಸೊ ಏನು ಬರಿಬೋದು, ಡಿ ಸ್ಕ್ವೇರ್ ಬಿ ಎಕ್ಸ್ ಬೈ ಡಿ ಝಡ್ ಸ್ಕ್ವೇರ್. ಅದು ಅಲ್ಲಿ ಇರೋ ಟರ್ಮ್ ಏನು, ಸೊ ಡೆಲ್ ಸ್ಕ್ವೇರ್ ಬಿ ಇದೆ, ಬಿ ಎಕ್ಸು ಬಿ ವೈ ಬಿ ಝಡ್ ಇರುತ್ತೆ. ಇದರಲ್ಲಿ ಬಿ ಝಡ್ ಆಲ್ರೆಡಿ ನನಗೆ ಝೀರೋ ಅಂತ ಗೊತ್ತಾಗಿದೆ ಅಲ್ವಾ. ಸೊ ಇದು ಎರಡು ಟರ್ಮ್ ಮಾತ್ರ ಉಳ್ಕೊಂಡಿರುತ್ತೆ, ಇನ್ನು ಬಿ ಎಕ್ಸು ಬಿ ವೈ. ಸೊ ಇದು ಇಂಟು ಐ ಇರುತ್ತೆ. ಇಲ್ಲಿ ಐ ಕೋಎಫಿಷಿಯಂಟನ್ನು ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ, ಏನು ಸ್ಪ್ಲಿಟ್ ಮಾಡ್ಕೊತಾ ಇದ್ದೀನಿ. ದಟ್ಸ್ ವೈ ಯು ಆರ್ ಗೋಯಿಂಗ್ ಟು ಗೆಟ್ ಸೊ ದಿಸ್ ಈಕ್ವಲ್ ಟು ಝೀರೋ. ಇದು ಐ ಕೋಎಫಿಷಿಯಂಟ್. ಸೊ ಜೆ ಕೋಎಫಿಷಿಯಂಟ್ ಏನು, ನ್ಯೂ ಎಮ್ ಇಂಟು ಡಿ ಸ್ಕ್ವೇರ್ ಬಿ ವೈ ಬೈ ಡಿ ಝಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೀರೋ. ಯಾಕೆಂದರೆ ರೈಟ್ ಹ್ಯಾಂಡ್ ಸೈಡಲ್ಲಿ ಆ ಟರ್ಮ್ ಯಾವುದೂ ಇಲ್ಲ, ಇದು ಕರ್ಲಲ್ಲಿರೋದು ಇದು ಒಂದೇ ಟರ್ಮ್. ಇನ್ನೊಂದು ಬರಲ್ಲ ಯಾಕೆಂದರೆ ಆಲ್ರೆಡಿ ಬಿ ಝಡ್ ಝೀರೋ ಇರೋದ್ರಿಂದ ಆ ಟರ್ಮ್ನ ಈಕ್ವೇಟ್ ಮಾಡಿ ಪ್ರಯೋಜನ ಇಲ್ಲ, ಯಾಕೆಂದರೆ ಇದರಲ್ಲೂ ಆ ಟರ್ಮ್ ಇಲ್ಲ, ಇದರಲ್ಲೂ ಆ ಟರ್ಮ್ ಇಲ್ಲ. ಸೊ ದಟ್ಸ್ ವೈ ನಾನು ಉಳ್ಕೊಂಡಿದ್ದು ಇದೆರಡು ಈಕ್ವೇಷನ್. ಇಲ್ಲಿ ಈಕ್ವೇಷನ್ನ ಸಿಂಪ್ಲಿಫೈ ಮಾಡಿಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಸೊ ಏನು ಬರಿತೀರಿ, ಸೊ ನ್ಯೂ ಎಮ್ ಇಂಟು ಡಿ ಸ್ಕ್ವೇರ್ ಬಿ ಎಕ್ಸ್ ಬೈ ಡಿ ಝಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಬಿ ನಾಟ್ ಇಂಟು ಡಿ ಯು ಬೈ ಡಿ ಝಡ್ ಅಂತ ಬರಿಬೋದು ಅಲ್ವಾ. ಸೊ ಕಾಲ್ ದಿಸ್ ಈಕ್ವೇಷನ್ ಆ್ಯಸ್ ನಂಬರ್ ಏನು ಕೊಟ್ಟಿದ್ದೀವಪ್ಪ, ಸೊ ಏನೋ ಒಂದು ನಂಬರ್ ಕೊಟ್ಟಿದ್ದೀವಿ 6 7 ಅಂತ ಕೊಟ್ಕೊಳ್ಳೋಣ ಇದಕ್ಕೆ ಅಲ್ವಾ. ಸೊ ಇಲ್ಲಿ ಬರಿಬೋದು ಯಾಕೆಂದರೆ ಬಿ ನಾಟ್ ಕಾನ್ಸ್ಟೆಂಟ್ ಅಲ್ವಾ, ಹೊರಗಡೆ ತೆಗೆದ್ರೆ ಇಷ್ಟು ಮಾತ್ರ ಉಳ್ಕೊಂಡಿರುತ್ತೆ ನಿಮಗೆ. ಬಟ್ ಈ ಈಕ್ವೇಷನ್ನು ನ್ಯೂ ಎಮ್ನ ಆ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಡಿ ಸ್ಕ್ವೇರ್ ಬಿ ವೈ ಬೈ ಡಿ ಝಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೀರೋ. ಈ ಈಕ್ವೇಷನ್ನ ಸಾಲ್ವ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಬಿ ವೈ ಇಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಇಂಟು ಝಡ್ ಪ್ಲಸ್ ಅನದರ್ ಕಾನ್ಸ್ಟೆಂಟ್ ಅಂತ ಬರುತ್ತೆ. ಎಗೈನ್ ನೀವು ಬೌಂಡ್ರಿ ಕಂಡೀಷನ್ಸ್ ಏನು, ಬಿ ಇಸ್ ಈಕ್ವಲ್ ಟು ಝೀರೋ, ಎಲ್ಲಿ ಬೋತ್ ಝಡ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎಲ್ ಕೊಟ್ಟಿರೋದ್ರಿಂದ ಎರಡು ಕಾನ್ಸ್ಟೆಂಟ್ಸ್ ಎಗೈನ್ ಝೀರೋ ಆಗುತ್ತೆ. ಯು ಆರ್ ಗೋಯಿಂಗ್ ಟು ಗೆಟ್ ಬಿ ವೈ ಇಸ್ ಈಕ್ವಲ್ ಟು ಝೀರೋ. ದೇರ್ ಫೋರ್ ಬಿ ವೈ ಝೀರೋ ಆಯಿತು, ಆಲ್ರೆಡಿ ಬಿ ಝಡ್ ಝೀರೋ ಅಂತ ಫೈಂಡ್ ಔಟ್ ಮಾಡಿದ್ದೀರಾ. ಇದರಲ್ಲಿ ಉಳ್ಕೊಂಡಿರೋದು ಒಂದೇ ಬಿ ಎಕ್ಸ್ ಅಂತ ಒಂದೇ ಒಂದು ಉಳ್ಕೊಂಡಿದೆ. ನಾವು ಈಗ ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳೋಣ, ಮುಂದೆ ಬರೋಣ. ಮುಂದೆ ಬಂದರೆ ಸೊ ನನಗೀಗ ಇದಕ್ಕೆ ಹೋಗಬೇಕು, ಮೊಮೆಂಟಮ್ ಈಕ್ವೇಷನ್ಗೆ ಹೋಗಬೇಕು ಅಂತಂದರೆ ಡೆಲ್ ಡಾಟ್ ಕ್ಯೂ ಡಾಟ್ ಡೆಲ್ ಆಫ್ ಕ್ಯೂ ಬೇಕು. ಕ್ಯೂ ಡಾಟ್ ಡೆಲ್ ಅಂದರೆ ಯು ಇಂಟು ಡೆಲ್ ಬೈ ಡೆಲ್ ಎಕ್ಸ್ ಆಯಿತು, ಡೆಲ್ ಯು ಇಂಟು ಡೆಲ್ ಕ್ಯೂ ಬೈ ಡೆಲ್ ಎಕ್ಸ್. ಯಾಕೆಂದರೆ ಇದರಲ್ಲಿ ಡೆಲ್ ಬೈ ಡೆಲ್ ಎಕ್ಸ್ ಇಂಟು ಐ ಹಿಂಗೆಲ್ಲ ಇರುತ್ತೆ. ಇದು ಡಾಟ್, ಇದರಲ್ಲಿ ಯುನಲ್ಲಿರೋದು ನನ್ನ ಹತ್ರ ಯು ಇಂಟು ಐ, ಎರಡು ಡಾಟ್ ಪ್ರಾಡಕ್ಟ್ ಆದರೆ ಯು ಇಂಟು ಡೆಲ್ ಬೈ ಡೆಲ್ ಎಕ್ಸ್ ಬರುತ್ತೆ. ಆಫ್ ಕ್ಯೂ ಇದೆ, ಕ್ಯೂನಲ್ಲಿ ಸೊ ದೇ ಆರ್ ನಾಟ್ ಫಂಕ್ಷನ್ಸ್ ಆಫ್ ಎಕ್ಸ್ ಅಂತ ಅಂದ್ಕೊಂಡಿರೋದ್ರಿಂದ ಈ ಟರ್ಮ್ ಏನಾಗುತ್ತೆ, ಮಸ್ಟ್ ಬಿ ಈಕ್ವಲ್ ಟು ಝೀರೋ. ಹೌದೇನಪ್ಪ, ಹೌದಿಲ್ಲ, ಮಸ್ಟ್ ಬಿ ಈಕ್ವಲ್ ಟು ಝೀರೋ ಆಯಿತು. ಈಗ ಕರ್ಲ್ ಆಫ್ ಸ್ಮಾಲ್ ಬಿ ಕಂಡಿಡ್ಕೊಳ್ಳೋಣ, ಕಂಟಿನ್ಯೂಟಿ ಮೊಮೆಂಟಮ್ ಈಕ್ವೇಷನ್ಗೆ ಏನು ಬೇಕೋ ಅದನ್ನು ಕಂಡಿಡ್ಕೊಳ್ಳೋಣ. ಇಲ್ಲಿ ಐ ಇದೆ, ಜೆ ಇದೆ, ಕೆ ಇದೆ, ಬರೆಯೋ ಅವಶ್ಯಕತೆ ಇಲ್ಲ, ಬರಿತಾ ಇದ್ದೀನಿ ರೈಟ್. ಡೆಲ್ ಬೈ ಡೆಲ್ ಝಡ್. ಇಲ್ಲಿ ಸ್ಮಾಲ್ ಬಿನಲ್ಲಿ ಉಳಿದಿರೋದು ಇದೊಂದೇ ಟರ್ಮು, ಇನ್ನೆರಡು ಝೀರೋ ಆಗಿದೆ. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ, ಯು ಆರ್ ಗೋಯಿಂಗ್ ಟು ಗೆಟ್ ಓನ್ಲಿ ಜೆ ಇಂಟು ಡೆಲ್ ಬಿ ಎಕ್ಸ್ ಬೈ ಡೆಲ್ ಝಡ್. ಸರ್ ಇನ್ನೊಂದು ಹೇಳಲಿಲ್ಲ, ಇಲ್ಲಿ ನಾನು ಡಿ ಅಂತ ಬರ್ಕೊಂಡೆ ಇಲ್ಲಿ ಮೇಲೆ. ಯಾಕೆ ಬರ್ಕೊಂಡೆ, ಒಂದೇ ಒಂದು ವೇರಿಯಬಲ್ ಇದೆಯಲ್ವಾ, ಅದಕ್ಕೆ ಪಾರ್ಷಿಯಲ್ ಡೆರಿವೇಟಿವ್ ಅವಶ್ಯಕತೆ ಇಲ್ಲ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ಆ್ಯನ್ ಆರ್ಡಿನರಿ ಡೆರಿವೇಟಿವ್. ಇಲ್ಲಿ
ಉಳ್ಕೊಂಡಿದ್ದು ಜೆ ಇಂಟು ಡೆಲ್ ಬಿ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಬಿಡಿಸ್ಕೊಂಡ್ರೆ ಇಷ್ಟು ಮಾತ್ರ ಉಳ್ಕೊಳ್ತು ನಿಮಗೆ. ನೆಕ್ಸ್ಟ್ ಏನು ಬೇಕು ನಿಮಗೆ? ಸೊ ಡೆಲ್ ಕ್ರಾಸ್ ಬಿ ಇದೆ ಅಲ್ವಾ? ಸೊ ನಮಗೆ ಮೊಮೆಂಟಮ್ ಈಕ್ವೇಷನಲ್ಲಿ ಏನಿದೆ? ಡೆಲ್ ಕ್ರಾಸ್ ಬಿ ಅಂತ ಇದೆ. ನೀವು ನೋಟ್ಸ್ ಇಟ್ಕೊಂಡು ನೋಡ್ತಾ ಹೋಗಿ, ಹಂಗಾದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಈಗ ಇದನ್ನು ಬರೆದ್ರೆ ಐ ಜೆ ಕೆ ಎಗೈನ್ ಅಲ್ವೇನಪ್ಪ? ಸೊ ಇಲ್ಲಿ ಡೆಲ್ ಕ್ರಾಸ್ ಬಿಗೆ ನಮಗೆ ಟರ್ಮ್ ಬಂದಿದೆ 0, ಜೆ ಕೋಫಿಷಿಯಂಟ್ ಮಾತ್ರ ಬಂದಿತ್ತು ಡಿ ಬಿ ಎಕ್ಸ್ ಬೈ ಡಿ ಝಡ್, ಇದು 0. ಇಲ್ಲಿ ನಿಮಗೆ ಬಿನಲ್ಲಿ 2 ಟರ್ಮ್ ಇದೆ, ಸ್ಮಾಲ್ ಬಿ ಪ್ಲಸ್ ಕ್ಯಾಪಿಟಲ್ ಬಿ ಅಂತ. ಸ್ಮಾಲ್ ಬಿನಲ್ಲಿ ಬಿ ಎಕ್ಸ್ ಉಳಿದಿದೆ, ಕ್ಯಾಪಿಟಲ್ ಬಿನಲ್ಲಿ ಬಿ ನಾಟ್ ಇದೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಐ ಇಂಟು ಬಿ ನಾಟ್ ಇಂಟು ಡಿ ಬಿ ಎಕ್ಸ್ ಬೈ ಡಿ ಝಡ್ ಮೈನಸ್ ಕೆ ಇಂಟು ಬಿ ಎಕ್ಸ್ ಇಂಟು ಡಿ ಬಿ ಎಕ್ಸ್ ಬೈ ಡಿ ಝಡ್ ಉಳ್ಕೊಳ್ತು. ಇದು 2 ಟರ್ಮ್ ಉಳ್ಕೊಳ್ತು ಅಲ್ವಾ? ಈಗ ನಾವು ಈಕ್ವೇಷನ್ 1 ಏನಂತ ಬರಿಬೋದು? ಇವನ್ನೆಲ್ಲ ತಗೊಂಡೋಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಕ್ವೇಷನ್ 1ಗೆ, ಈಕ್ವೇಷನ್ 1 ಅಂದರೆ ಗೊತ್ತಲ್ಲ ನಿಮಗೆ. ಸೊ ದಿಸ್ ಒನ್, ಈ ಮೊಮೆಂಟಮ್ ಈಕ್ವೇಷನ್, ಈ ಟರ್ಮ್ 0 ಬಂದಿದೆ, ಇದನ್ನು ಬಿಡಿಸ್ಕೊತೀರಾ, ಇದನ್ನು ಕಂಡುಹಿಡಿದಿರಾ, ಇದು ಸೊ ಡೈರೆಕ್ಟಾಗಿ ಬರೀತೀರಾ ಇದನ್ನು ಅಲ್ವಾ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್? ಸೊ ಏನು ಬಂತು? ಮೈನಸ್ ಡೆಲ್ ಪಿ ಬೈ ಡೆಲ್ ಎಕ್ಸ್ ಪ್ಲಸ್ 1 ಬೈ ಮ್ಯೂ ಇಂಟು ಬಿ ನಾಟ್ ಇಂಟು ಡಿ ಬಿ ಎಕ್ಸ್ ಬೈ ಡಿ ಝಡ್ ಪ್ಲಸ್ ಮ್ಯೂ ಎಫ್ ಇಂಟು ಡಿ ಸ್ಕ್ವೇರ್ ಯು ಬೈ ಡಿ ಝಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಒಂದು ಈಕ್ವೇಷನ್ ಬಂತು ಐ ಕೋಎಫಿಷಿಯಂಟ್ಗೆ. ಜೆ ಕೋಎಫಿಷಿಯಂಟ್ಗೆ ಮೈನಸ್ ಡೆಲ್ ಪಿ ಬೈ ಡೆಲ್ ವೈ ಇಸ್ ಈಕ್ವಲ್ ಟು 0 ಬಂತು. ಕೆ ಕೋಎಫಿಷಿಯಂಟ್ಗೆ ಮೈನಸ್ ಡೆಲ್ ಪಿ ಬೈ ಡೆಲ್ ಝಡ್ ಮೈನಸ್ 1 ಬೈ ಮ್ಯೂ ಇಂಟು ಬಿ ಎಕ್ಸ್ ಇಂಟು ಡಿ ಬಿ ಎಕ್ಸ್ ಡಿವೈಡ್ ಬೈ ಡಿ ಝಡ್ ಇಸ್ ಈಕ್ವಲ್ ಟು 0. ಇನ್ನೊಂದು ಈಕ್ವೇಷನ್ ಬಂತು ಅಲ್ವಾ? ಇದು 3 ಈಕ್ವೇಷನ್ನು ಬಂತು. ಇದರಲ್ಲಿ ದಿಸ್ ಈಸ್ ನಾಟ್ ನೆಸರಿ. ನಾವು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ ಏನು? ಕಾನ್ಸ್ಟೆಂಟ್ ಪ್ರೆಷರ್ ಗ್ರೇಡಿಯಂಟ್ ಈಸ್ ಅಪ್ಲೈಡ್. ದಟ್ಸ್ ವೈ ಡೆಲ್ ಪಿ ಬೈ ಡೆಲ್ ಎಕ್ಸ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಅಸ್ಯೂಮ್ ಮಾಡ್ಕೋತೀನಿ. ಐ ಆಮ್ ಗೋಯಿಂಗ್ ಟು ಪುಟ್ ದಿಸ್ ಆಸ್ ಸಮ್ ಪಿ ಅಂತ ಅನ್ಕೋತೀನಿ. ಸೊ ಆ ಪಿ ಅಂತ ಅಂದ್ಕೊಳೋದ್ರಿಂದ ಮೈನಸ್ ಪಿನೋ ಪ್ಲಸ್ ಮೈನಸ್ ಪಿ ಅಂತ ಅನ್ಕೋತೀನಿ. ಇದನ್ನು ಅಸ್ಯೂಮ್ ಮಾಡ್ಕೊಳ್ಳೋದ್ರಿಂದ ಸೊ ನಾವು ಅವರ್ ಈಕ್ವೇಷನ್ ವಿಲ್ ಬಿಕಮ್ಸ್, ಈ ಈಕ್ವೇಷನ್ ಏನು ಬರಿಬೋದು ನಾವು? ಈ ಈಕ್ವೇಷನ್ನ, ಸೊ ದಿಸ್ ಈಕ್ವೇಷನ್ ಕ್ಯಾನ್ ಬಿ ರಿಟನ್ ಆ್ಯಸ್ ಏನು? ಡಿ ಸ್ಕ್ವೇರ್ ಬಿ ಎಕ್ಸ್ ಬೈ, ಸೊ ಒಂದು ನಿಮಿಷ ನನಗೆ ಇದ್ರದ್ದು ಓಕೆ. ಸೊ ಇದು ಕಾನ್ಸ್ಟೆಂಟ್ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ, ಇಟ್ಕೊಳ್ಳಿ. ಸೊ ಈ ಈಕ್ವೇಷನ್ ಏನು ಬರಿಬೋದು ಆವಾಗ ನಾನು? ಡಿ ಸ್ಕ್ವೇರ್ ಯು ಬೈ ಡಿ ಝಡ್ ಸ್ಕ್ವೇರ್ ಪ್ಲಸ್ ಬಿ ನಾಟ್ ಬೈ ಮ್ಯೂ ಇಂಟು ಮ್ಯೂ ಎಫ್ ಇಂಟು ಡಿ ಬಿ ಎಕ್ಸ್ ಬೈ ಡಿ ಝಡ್ ಇಸ್ ಈಕ್ವಲ್ ಟು ಮೈನಸ್ ಪಿ ಬೈ ಮ್ಯೂ ಎಫ್ ಅಂತ ಬರೆದೆ ಅಲ್ವಾ? ಇದನ್ನು ಈಕ್ವೇಷನ್ ನಂಬರ್ ಎಷ್ಟಪ್ಪ ಅದು? ಸೊ 1, 7, 8 ಕೊಟ್ಕೊಳ್ಳೋಣ ಇದಕ್ಕೆ. ರೈಟ್ ಓಕೆ. ಈಗ ನಾನು ಆವಾಗಲೇ ಒಂದು ಈಕ್ವೇಷನ್ನು ನಾವು ಬಿಟ್ಟು ಬಂದಿದ್ದೀವಿ ಎಲ್ಲಿ? ಸೊ ಈಕ್ವೇಷನ್ ಇದು ಏನು 7. ಈ 7ಗೆ ಬಂದರೆ ಈ ಈಕ್ವೇಷನ್ ಏನಂತ ಬರಿಬೋದು? ಸೊ ಡಿ ಸ್ಕ್ವೇರ್ ಬಿ ಎಕ್ಸ್ ಬೈ ಡಿ ಝಡ್ ಸ್ಕ್ವೇರ್ ಪ್ಲಸ್ ಬಿ ನಾಟ್ ಇಂಟು ಡಿ ಯು ಬೈ ಡಿ ಝಡ್ ಇಸ್ ಈಕ್ವಲ್ ಟು 0. ಈ ನ್ಯೂ ಎಮ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಆ ನ್ಯೂ ಎಮ್ ಅಂದರೆ ಏನು ಅಂತ ಬರ್ಕೋತೀನಿ. ಅವಾಗ ಏನಾಗುತ್ತೆ? ನಿಮ್ಮ ಈಕ್ವೇಷನ್ ಈಸ್ ಡಿ ಸ್ಕ್ವೇರ್ ಬಿ ಎಕ್ಸ್ ಬೈ ಡಿ ಝಡ್ ಸ್ಕ್ವೇರ್ ಪ್ಲಸ್ ಮ್ಯೂ ಇಂಟು ರೋ ಇಂಟು ಬಿ ನಾಟ್ ಇಂಟು ಡಿ ಯು ಬೈ ಡಿ ಝಡ್ ಇಸ್ ಈಕ್ವಲ್ ಟು 0 ಆಯಿತು. ಈಗ 2 ಝಡ್ ಇರೋದ್ರಿಂದ ಇದು ಕಾನ್ಸ್ಟೆಂಟ್ಸ್ ಆಗಿರೋದ್ರಿಂದ ಇಂಟಿಗ್ರೇಟ್ ಮಾಡ್ಬೋದು. ಒಂದ್ಸಲ ಇಂಟಿಗ್ರೇಟ್ ಮಾಡೋಣ. ಏನು ಬರುತ್ತೆ? ಡಿ ಬಿ ಎಕ್ಸ್ ಬೈ ಡಿ ಝಡ್ ಪ್ಲಸ್ ಮ್ಯೂ ಸಿಗ್ಮಾ ಬಿ ನಾಟ್ ಇಂಟು ಯು ಇಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಅಂತ ಬಂತು. ಇದನ್ನು ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸಮ್ 9 ಅಂತ ಕರಿತೀನಿ. ರೈಟ್. ಸೊ ನಾವು ಇದೆರಡು ಈಕ್ವೇಷನ್ ಇಲ್ಲಿ ಬಿಟ್ಕೊಳ್ಳೋಣ. ಇನ್ನೂ ನನಗಿದು ಪೂರ್ತಿ ಬರಬೇಕು, ಬಿ ನಾಟ್ ಬರಬೇಕು. ಈ ಬಿ ಎಕ್ಸ್ ಬೈ ಡಿ ಝಡ್ ಅಂದರೆ ಏನು ಗೊತ್ತಿಲ್ಲ ಇಂಟಿಗ್ರೇಟ್ ಮಾಡಲಿಕ್ಕೆ. ಸೊ ಅದನ್ನು ಕಂಡಿಡ್ಕೊಳ್ಳಿಕ್ಕೆ ನಾವು ಆಂಪಿಯರ್ಸ್ ಲಾ ಮತ್ತು ಓಮ್ಸ್ ಲಾ ಉಪಯೋಗಿಸ್ಕೊಳ್ಳೋಣ. ಆಂಪಿಯರ್ಸ್ ಲಾ ಗೊತ್ತು, 1 ಬೈ ಮ್ಯೂ ಇಂಟು ಡೆಲ್ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಜೆ ಅಂತ ಅಲ್ವಾ? ಇನ್ನೊಂದು ಸೊ ಓಮ್ಸ್ ಲಾ ಗೊತ್ತು, ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು ಇ ಪ್ಲಸ್ ಕ್ಯೂ ಕ್ರಾಸ್ ಬಿ ಅಂತ. ಹೌದೇನಪ್ಪ? ಸೊ ಇವೆರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್? ಎರಡರಲ್ಲೂ ಜೆ ಇರೋದ್ರಿಂದ ಎರಡನ್ನು ಈಕ್ವೇಟ್ ಮಾಡ್ಬೋದು. ಜೆ ಇಸ್ ಈಕ್ವಲ್ ಟು ಸೊ
1/μ ಇಂಟು ಡೆಲ್ ಕ್ರಾಸ್ ಬಿ. ಡೆಲ್ ಕ್ರಾಸ್ ಬಿ ಅಂದರೆ ಆಲ್ರೆಡಿ ನೀವು ಫೈಂಡ್ ಔಟ್ ಮಾಡಿದರೆ ಏನು ಬಂತು? ಸೊ dBx/dz ಅಂತ ಬಂದಿದೆ, ಇಂಟು ಜೆ ಅಂತ ಬಂದಿದೆ. ಆವಾಗಲೇ ಫೈಂಡ್ ಔಟ್ ಮಾಡಿದ್ರೆ ಸಿಗ್ಮಾ ಇಂಟು, ಸೊ ಇದರಲ್ಲಿ ಇ ಇದೆ, ವೆಕ್ಟರ್ ಇ ಇದೆ, ಮೈನಸ್ ಬಿ ನಾಟ್ ಇಂಟು ಯು ಜೆ ಅಂದರೆ ಕ್ಯೂ ಕ್ರಾಸ್ ಬಿ ಅಂದರೆ ಯು ಜೆ ಅಂತ, ಬಿ ನಾಟ್ ಇಂಟು ಯು ಜೆ ಅಂತ ಬಂದಿದೆ ನನಗೆ ಕ್ಯೂ ಕ್ರಾಸ್ ಅಂತಂದರೆ. ಓಕೆ, ಸೊ ಇಲ್ಲಿ ಐ ಕೋಎಫಿಷಿಯಂಟು, ಜೆ ಕೋಎಫಿಷಿಯಂಟು, ಕೆ ಕೋಎಫಿಷಿಯಂಟನ್ನು ನಾನು ಈಕ್ವೇಟ್ ಮಾಡಿಕೊಂಡ್ರೆ ಇದರಲ್ಲಿ ಸೊ ಏನು ಬರುತ್ತೆ ನೋಡ್ರಿ, ಇದರಲ್ಲಿ ಜೆ ಎಕ್ಸ್, ಜೆ ವೈ, ಜೆ ಝಡ್ ಇದೆ. ಸೊ ಜೆ ಎಕ್ಸ್ ಇಸ್ ಈಕ್ವಲ್ ಟು 0, ಇದರಲ್ಲಿ ಯಾವ ಕೋಎಫಿಷಿಯಂಟ್ ಇಲ್ಲ, ಐ, ಇದು ಜೆ ಅಲ್ವಾ, ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು ಇ ಎಕ್ಸ್, ಇದರಲ್ಲಿ ಇ ಎಕ್ಸ್, ಇ ವೈ, ಇ ಝಡ್ ಇದೆ. ಸೊ ಇ ಎಕ್ಸ್ ಬಂತು, ಇದರಲ್ಲಿ ಯಾವುದೂ ಇಲ್ಲ ಐ ಕೋಎಫಿಷಿಯಂಟು. ನೆಕ್ಸ್ಟ್ ಜೆ ವೈ ಇಸ್ ಈಕ್ವಲ್ ಟು 1/μ ಇಂಟು dBx/dz ಇಂಟು ಜೆ ಇದೆ ಅಲ್ವಾ. ಸೊ ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು ಇದರಲ್ಲಿ ಇ ವೈ ಇದೆ, ಮೈನಸ್ ಬಿ ನಾಟ್ ಇಂಟು ಯು ಆಯಿತು. ಸೊ ಇನ್ನೊಂದು ಜೆ ಝಡ್ ಇಸ್ ಈಕ್ವಲ್ ಟು, ಸೊ 0 ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು ಇ ಝಡ್ ಆಯಿತು. ಸೊ ಇದು 3 ಈಕ್ವೇಷನ್ ಬಂತು ನನಗೆ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ನೋಡಿ, ಜೆ ಎಕ್ಸ್ 0, ಜೆ ಝಡ್ 0, ಜೆ ವೈ ಮಾತ್ರ ಬೇರೆ ಇದೆ. ಆ ಜೆ ವೈನ ನಾನು ಸೊ ಸಿಂಪ್ಲಿಫೈ ಮಾಡಿಕೊಂಡ್ರೆ ಏನಾಗುತ್ತೆ ನೋಡಿ, ಇದೇನಾಗುತ್ತೆ ಈಕ್ವೇಷನ್ನು. ಸೊ dBx/dz ಇಸ್ ಈಕ್ವಲ್ ಟು ಸಿಗ್ಮಾ ಮ್ಯೂ ಇಂಟು ಇ ವೈ ಮೈನಸ್ ಬಿ ನಾಟ್ ಇಂಟು ಯು ಆಗುತ್ತೆ. ಅಥವಾ dBx/dz, ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಈ ಕಡೆ ತಗೋಣ, ಸಿಗ್ಮಾ ಮ್ಯೂ ಬಿ ನಾಟ್ ಇಂಟು ಯು ಇಸ್ ಈಕ್ವಲ್ ಟು ಸಿಗ್ಮಾ ಮ್ಯೂ ಇ ವೈ ಆಗುತ್ತೆ. ಹೌದೇನಪ್ಪ? ಸೊ ಈಗ ಇದನ್ನು ಒಂದು 10 ಅಂತ ಕರ್ಕೊಳ್ಳೋಣ ಈಕ್ವೇಷನ್. ಇಲ್ಲಿ ನೋಡಿ, ಆವಾಗಲೇ ನೀವು 9ನೇ ಈಕ್ವೇಷನ್ ನೋಡಿದ್ರಿ. dBx/dz ಸಿಗ್ಮಾ ಮ್ಯೂ ಬಿ ನಾಟ್ ಇಂಟು ಯು ಇಸ್ ಈಕ್ವಲ್ ಟು ಕೆ ಬಂದಿತ್ತು. ಇಲ್ಲಿ 10ರಲ್ಲಿ ಅದೇ ಈಕ್ವೇಷನ್ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಎರಡರದ್ದು ಒಂದೇ ಇದೆ ಅಲ್ವಾ. ರೈಟ್ ಹ್ಯಾಂಡ್ ಸೈಡ್ ಏನಾಗಿದೆ, ಅಲ್ಲಿ ಕೆ ಇದೆ, ಇಲ್ಲಿ ಸಿ ಇದೆ. ಸೊ ದಟ್ಸ್ ವೈ ಕೆ ಇಸ್ ಈಕ್ವಲ್ ಟು ಏನಾಗುತ್ತೆ, ಕೆ ಇಸ್ ಈಕ್ವಲ್ ಟು ಸಿಗ್ಮಾ ಮ್ಯೂ ಇ ವೈ ಆಯಿತು. ಬಟ್ ಇ ವೈ ಏನಾಗುತ್ತೆ, ಸೊ ಇಟ್ ಈಸ್ ಕಾನ್ಸ್ಟೆಂಟ್. ಯಾಕೆಂದರೆ ಸೊ ಬಿಕಾಸ್ ಇ ವೈ ಈಸ್ ಕಾನ್ಸ್ಟೆಂಟ್. ಯಾಕೆ ಕಾನ್ಸ್ಟೆಂಟಪ್ಪ ಅಂತಂತಂದರೆ, ಸೊ ಆಲ್ರೆಡಿ ಯು ನೋ, ಸೊ ಇಲ್ಲಿ ನಮಗೆ ಬೇರೆ ಯಾವುದೋ ಆಪ್ಷನ್ ಇಲ್ಲ. ಇ ಎಕ್ಸ್ ಇಸ್ 0, ಸೊ ಇ ಝಡ್ ಇಸ್ 0 ಆ್ಯಂಡ್ ಸೊ ಕೆ ನಾನು ಕಾನ್ಸ್ಟೆಂಟ್ ಅಂದ್ಕೊಂಡು, ಕೆ ನನಗೆ ಕಾನ್ಸ್ಟೆಂಟ್ ಅಂತ ಬಂದಿರೋದ್ರಿಂದ, ಸೊ ಕೆ ಕಾನ್ಸ್ಟೆಂಟ್ ಅಂತ ಬಂದಿರೋದ್ರಿಂದ ಇಲ್ಲಿ ಇ ವೈ ಮಸ್ಟ್ ಬಿ ಏನಾಗಿರಬೇಕು, ಕಾನ್ಸ್ಟೆಂಟ್. ಅದನ್ನು ಸಮ್ ಇ ನಾಟ್ ಅಂತ ಅನ್ಕೋತೀನಿ. ದಟ್ಸ್ ವೈ ಸಿಗ್ಮಾ ಮ್ಯೂ ಇ ನಾಟ್ ಅಂತ ಬರಿತೀನಿ. ಅರ್ಥ ಆಯ್ತಿಲ್ಲ ಯಾಕೆ ಕಾನ್ಸ್ಟೆಂಟ್ ಅಂತ? ಯಾಕಂದರೆ ಕೆ ಕಾನ್ಸ್ಟೆಂಟ್ ಆದಮೇಲೆ ಇ ವೈ ಏನಾಗಬೇಕು, ಇಟ್ ಮಸ್ಟ್ ಬಿ ಕಾನ್ಸ್ಟೆಂಟ್, ರೈಟ್. ದೇರ್ ಫೋರ್ dBx/dz ಪ್ಲಸ್ ಸಿಗ್ಮಾ ಮ್ಯೂ ಬಿ ನಾಟ್ ಇಂಟು ಯು ಇಸ್ ಈಕ್ವಲ್ ಟು ಸಿಗ್ಮಾ ಮ್ಯೂ ಇ ನಾಟ್ ಆಯಿತು ಅಲ್ವಾ. ಸೊ ಕಾಲ್ ದಿಸ್ ಈಕ್ವೇಷನ್ ಆಸ್ ಸಮ್ 12 ಅಂತ ಅನ್ಕೋಣ. ಈಗ ಸೊ ನಾವು ಅವರ್ ಈಕ್ವೇಷನ್ 8 ಬಿಕಮ್ಸ್ 8 ಅಂದರೆ ಈ ಈಕ್ವೇಷನ್ ಏನಾಗುತ್ತೆ ನೋಡಿ. ಸೊ d²u/dz² ಪ್ಲಸ್ b0/μ ಇಂಟು ಮ್ಯೂ ಎಫ್ ಇಂಟು dB/dz ಇದೆ. ಅಲ್ಲಿ dB/dz ಅಂದರೆ ಇದನ್ನು ಬರಿಬೋದಾ ಇಲ್ಲಿ ನಾವು? ಸೊ ಏನು, ಸಿಗ್ಮಾ ಮ್ಯೂ ಕಾಮನ್, ಓಕೆ. ಸೊ ಇದು ಆಚೆ ಹೋಯ್ತು ಅಂತಂದರೆ ಇ ನಾಟ್ ಮೈನಸ್ ಬಿ ನಾಟ್ ಇಂಟು ಯು ಆಗುತ್ತೆ ಅಲ್ವಾ. ಈಸ್ ಈಕ್ವಲ್ ಟು ಏನಿದೆ, ಮೈನಸ್ p/μ ಎಫ್ ಇದೆ, ಮೈನಸ್ p/μ ಎಫ್. ಇಲ್ಲಿ ಮ್ಯೂ ಕ್ಯಾನ್ಸಲ್ ಆಯಿತು ಅಲ್ವಾ. ಸೊ ಹಾಗಾದರೆ ಈಕ್ವೇಷನ್ ಉಳ್ಕೊಂಡಿದ್ದೇನೆ ನನಗೆ, d²u/dz² ಮೈನಸ್ ಸಿಗ್ಮಾ ಬಿ ನಾಟ್ ಇಂಟು ಸಿಗ್ಮಾ ಇದೊಂದು ಬಿ ನಾಟ್ b0² ಬೈ ಮ್ಯೂ ಎಫ್ ಇಂಟು ಯು ಉಳ್ಕೊಳ್ತು. ಉಳಿದಿರೋ ಕಾನ್ಸ್ಟೆಂಟನ್ನು ಆ ಕಡೆ ಕಳಿಸ್ಬಿಡ್ತೀನಿ, ಯಾಕೆಂದರೆ ವೇರಿಯೇಬಲ್ ಇಲ್ಲಿ ಯು ಮಾತ್ರ ಡಿಪೆಂಡೆಂಟ್ ವೇರಿಯೇಬಲ್, ಇನ್ನೆಲ್ಲ ಕಾನ್ಸ್ಟೆಂಟ್ ಆಚೆ ಕಳಿಸ್ಬಿಡ್ತೀನಿ. ಏನಾಯಿತು, -1/μ ಎಫ್ ಇಂಟು ಪ್ರೆಷರ್ ಗ್ರೇಡಿಯಂಟ್ ಪ್ಲಸ್ b0 ಮ್ಯೂ ಬೈ, ಸೊ ಮ್ಯೂ ಹೊಡೆದಾಕಿದ್ದೀನಿ, b0 ಸಿಗ್ಮಾ e0 ಮಾತ್ರ ಉಳ್ಕೊಂಡಿದ್ದೆ ಅಲ್ವಾ. ಈಗ ಸೊ ನಾನು ನಾನ್ ಡೈಮೆನ್ಷನಲ್ ಕ್ವಾಂಟಿಟಿನ ಇಂಟ್ರಡ್ಯೂಸ್ ಮಾಡಬೇಕು. ನಾನ್ ಡೈಮೆನ್ಷನಲೈಸೇಷನ್ ಮಾಡೋದು ಅಂತಂದರೆ, ಈಗ ನಮಗೆ ವೆಲಾಸಿಟಿ ಅಂದರೆ ಮೀಟರ್/ಸೆಕೆಂಡ್ ಇರುತ್ತೆ, ಅದು ಬೇಡ ನನಗೆ, ಓಕೆ. ಸೊ ಅದನ್ನು ರಿಮೂವ್ ಮಾಡಬೇಕು ಅಂದರೆ ವೇರಿಯೇಬಲ್ ಅಂದರೆ ಲೆಂತ್ ಇರುತ್ತೆ, ಅದು ಬೇಡ.
ಸೊ ನಾನೇನು ಮಾಡ್ತಾಯಿದ್ದೀನಿ ಈಟಾ ಇಸ್ ಈಕ್ವಲ್ ಟು ಝಡ್ ಬೈ ಎಲ್ ಅನ್ಕೋತೀನಿ. ಝಡ್ ಅಂದರೆ ಲೆಂತೆ, ಎಲ್ ಅಂದರೆ ಲೆಂತ್ ಕ್ಯಾರೆಕ್ಟರಿಸ್ಟಿಕ್, ಅದು ಲೆಂತೆ. ಎರಡು ಮೀಟರ್ ಕ್ಯಾನ್ಸಲ್ ಆಗಿಬಿಟ್ಟು ನಾನ್ ಡೈಮೆನ್ಷನ್ ಆಯಿತು. ದಿಸ್ ಇಸ್ ಸೋ ಕಾಲ್ಡ್ ನಾನ್ ಡೈಮೆನ್ಷನಲೈಸೇಷನ್ ಅಂತ ಕರಿತೀವಿ. ದಿಸ್ ಇಂಪ್ಲೈಸ್ ಝಡ್ ಇಸ್ ಈಕ್ವಲ್ ಟು ಎಲ್ ಈಟಾ. ಇದನ್ನು ನೀವು ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯುವರ್ ಈಕ್ವೇಷನ್ ವಿಲ್ ಬಿಕಮ್ಸ್ 1/L² ಅಲ್ವೇನಪ್ಪ. 1/L² ಇಂಟು d² u/d². ಝಡ್ ಅಂದರೆ L² n² η² ಅಂತ ಬರ್ಕೋತೀರ, ಅದಕ್ಕೆ L² ಹೊರಗಡೆ ಬಂತು. ಮೈನಸ್ ಸಿಗ್ಮಾ b02 / μf ಇಂಟು ಯು ಇಸ್ ಈಕ್ವಲ್ ಟು -1/μf ಇಂಟು ಪಿ ಪ್ಲಸ್ ಸಿಗ್ಮಾ b0 e0. ಓಕೆ, ಸೊ ಈ L² ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತೀನಿ. ಏನಾಗುತ್ತೆ ಅವಾಗ d² u/d² ಮೈನಸ್ ಸಿಗ್ಮಾ b0² L² /μf ಇಂಟು ಯು. ಓಕೆ, ಸೊ ಈಸ್ ಈಕ್ವಲ್ ಟು -L² /μf ಇಂಟು ಬ್ರಾಕೆಟ್, ಸೇಮ್ ಥಿಂಗ್. ಓಕೆ, ಇಲ್ಲಿ ನಾನೇನು ಮಾಡ್ತೀನಿ, ಇದಿಷ್ಟನ್ನು ಸೊ ನಾನು ಒಂದು ಬೇರೆ ಪ್ಯಾರಾಮೀಟ್ರಿಗೆ ಕನ್ವರ್ಟ್ ಮಾಡ್ಕೋತೀನಿ. ಅದೇ ರೀತಿ ಇದಿಷ್ಟನ್ನು ಕೂಡ ಬೇರೆ ಪ್ಯಾರಾಮೀಟ್ರಿಗೆ ಕನ್ವರ್ಟ್ ಮಾಡ್ತೀನಿ. ಸ್ಕ್ವೇರ್ ರೂಟ್ ಆಫ್ ದಿಸ್ನ ಸಮ್ ಕ್ಯಾಪಿಟಲ್ ಎಮ್ ಅಂತ ಕರಿತೀನಿ. ಸ್ಕ್ವೇರ್ ರೂಟ್ ಆಫ್ ದಿಸ್ ಕ್ವಾಂಟಿಟಿ ಕಾನ್ಸ್ಟೆಂಟ್ ಏನಿದೆ, ಈ ಕಾನ್ಸ್ಟೆಂಟನ್ನು ಏನು ಕರ್ಕೋತಾ ಇದ್ದೀನಿ, ಸಮ್ ಎಮ್ ಅಂತ ಕರ್ಕೋತೀನಿ. ಅಂದರೆ ಇಲ್ಲಿ ಏನಾಯಿತು, m² ಆಯಿತು. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ದಿಸ್ನ ಸೊ ನಾನು ಇದನ್ನು ಕ್ಯೂ ಅಂತ ಅನ್ಕೋಬೋದು, ಅಥವಾ ಬರೀ ಕ್ಯೂ ಅಂತ, ಟೋಟಲ್ನು ಕ್ಯೂ ಅಂತ ಅನ್ಕೋಬೋದು. ಸೊ ಆವಾಗ ಇಲ್ಲಿ ಎಮ್ ಆಯಿತು, ಇಲ್ಲಿ ಇದು m² ಆಯಿತು, ಇದು ಕ್ಯೂ ಆಗುತ್ತೆ. ಸೊ ದೆನ್ ಯುವರ್ ಈಕ್ವೇಷನ್ ವಿಲ್ ರೆಡ್ಯೂಸಸ್ ಟು ಏನಾಯ್ತಪ್ಪ, d² u/d². ಓಕೆ, ಸೊ ಮೈನಸ್ ಕ್ಯಾಪಿಟಲ್ m² ಇಂಟು ಯು ಇಸ್ ಈಕ್ವಲ್ ಟು ಮೈನಸ್ ಕ್ಯೂ ಆಯಿತು. ಈಗ ಗೊತ್ತಾಗಿದೆ ನಿಮಗೆ ಎಮ್ ಅಂದ್ರೇನು, ಕ್ಯೂ ಅಂದ್ರೇನು ಅಂತೇಳಿ, ಜಸ್ಟ್ ಸಬ್ಸ್ಟಿಟ್ಯೂಷನ್. ಓಕೆ, ಸೊ ನಾವು ಇದನ್ನು ನಾವೆಂತ ಕರಿತೀವಿ, m² ಹರ್ಟ್ಮನ್ ನಂಬರ್ ಅಂತ ಕರಿತೀವಿ. ಹರ್ಟ್ಮನ್ ನಂಬರ್ ಅಥವಾ ಮ್ಯಾಗ್ನೆಟಿಕ್ ನಂಬರ್ ಅಥವಾ ಮ್ಯಾಗ್ನೆಟಿಕ್ ಕೋಎಫಿಷಿಯಂಟ್ ಅಥವಾ ಸೊ ಚಂದ್ರಶೇಖರ್ ನಂಬರ್ ಅಂತಲೂ ಹೀಗೆ ಬೇರೆ ಬೇರೆ ಹೆಸರಲ್ಲಿ ಕರ್ಕೊಳ್ತಾ ಹೋಗ್ತೀವಿ. ಸೊ ಇದು ಹರ್ಟ್ಮನ್ ನಂಬರ್ ಅಂತ ಕರಿತೀನಿ. ಈಗ ಬೌಂಡ್ರಿ ಕಂಡೀಷನ್ಸ್ ಏನಾಯಿತು, ಯು ಇಸ್ ಈಕ್ವಲ್ ಟು 0 ಅಟ್ ಝಡ್ ಇಸ್ ಈಕ್ವಲ್ ಟು ±L ಇತ್ತು. ಯು ಇಸ್ ಝಡ್ ಅಂತಂದ್ರೆ ಏನು, ಸೊ η/L ಅಂತ ಅಂದ್ಕೊಂಡಿರೋದ್ರಿಂದ, ಸೊ ಅಲ್ಲಿ ಈಟಾ ಇಸ್ ಈಕ್ವಲ್ ಟು z/L ಅಂತ ಅಂದ್ಕೊಂಡಿರೋದ್ರಿಂದ, ಸೊ ಇದು ಈಟಾ ಇಂಟು ಎಲ್ ಆಯಿತು. ಈಟಾ ಇಂಟು ಎಲ್ ಇಸ್ ಈಕ್ವಲ್ ಟು ±L. ಎಲ್ ಹೋದರೆ ಉಳ್ಕೊಂಡಿದ್ದೇನು, ಈಟಾ ಇಸ್ ಈಕ್ವಲ್ ಟು ±1. ಹೌದೇನಪ್ಪ, ಅಂದರೆ ಯು ಇಸ್ ಈಕ್ವಲ್ ಟು 0 ಅಟ್ ಈಟಾ ಇಸ್ ಈಕ್ವಲ್ ಟು ±1 ಆಯಿತು. ಸೊ ಈಗ ಸೊ ದ ಸೊಲ್ಯೂಷನ್ ಆಫ್ ದಿಸ್ ಈಕ್ವೇಷನ್ ಈಸ್ ಏನು ಬರುತ್ತೆ ನಿಮಗೆ, ಸೊ ನೀವು ಯು ನೋ ಹೌ ಟು ಫೈಂಡ್ ದ ಸೊಲ್ಯೂಷನ್ ಟು ಸೆಕೆಂಡ್ ಆರ್ಡರ್ ಈಕ್ವೇಷನ್ ವಿತ್ ಕಾನ್ಸ್ಟೆಂಟ್ ಕೋಎಫಿಷಿಯಂಟ್ ಅಲ್ವಾ. ಯು ಈಸ್ ಈಕ್ವಲ್ ಟು ಎ ಇಂಟು ಕಾಸ್ ಹೈಪರ್ಬೋಲಿಕ್ ಎಮ್ ಈಟಾ. ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಫೈಂಡ್ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಲ್ಗೆ ರೂಟ್ಸ್ ಫೈಂಡ್ ಔಟ್ ಮಾಡಿದ್ರಿ, ±m ಬಂತು. e⁻m ಅಂತನಾದರೂ ಬರಿಬೋದು, ಅಥವಾ ಕಾಸ್ ಹೈಪರ್ಬೋಲಿಕ್ ಅಂತನಾದರೂ ಬರ್ಕೋಬೋದು. ಸೈನ್ ಹೈಪರ್ಬೋಲಿಕ್, ಕಾಸ್ ಹೈಪರ್ಬೋಲಿಕ್. ಸೊ ಸೈನ್ ಹೈಪರ್ಬೋಲಿಕ್ ಎಮ್ ಈಟಾ ಪ್ಲಸ್ ನಾನ್ ಹೋಮೋಜಿನಿಯಸ್ ಟರ್ಮ್ಗೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಬಂತು, ಅದು ಸೊ ಪ್ಲಸ್ q/m² ಬಂತು, ಬರ್ಕೊಂಡೆ. ಈಗ ಬೌಂಡ್ರಿ ಕಂಡೀಷನ್ನ ಇದಕ್ಕೆ ಹಾಕಿದರೆ ಯು ಇಸ್ ಈಕ್ವಲ್ ಟು 0 ಅಟ್ ಈಟಾ ಇಸ್ ಈಕ್ವಲ್ ಟು 1 ಇಂಪ್ಲೈಸ್ 0 ಇಸ್ ಈಕ್ವಲ್ ಟು ಎ ಇಂಟು ಕಾಸ್ ಹೈಪರ್ಬೋಲಿಕ್ ಎಮ್ ಪ್ಲಸ್ ಬಿ ಇಂಟು ಸೈನ್ ಹೈಪರ್ಬೋಲಿಕ್ ಎಮ್ ಪ್ಲಸ್ q/m². ಒಂದು ಈಕ್ವೇಷನ್ ಬಂತು. ಇನ್ನೊಂದು 0 ಅಟ್ ಈಟಾ ಇಸ್ ಈಕ್ವಲ್ ಟು ಮೈನಸ್ ಹತ್ರ 0 ಇಸ್ ಈಕ್ವಲ್ ಟು ಎ ಇಂಟು ಕಾಸ್ ಹೈಪರ್ಬೋಲಿಕ್ ಎಮ್ ಮೈನಸ್ ಬಿ ಇಂಟು ಸೈನ್ ಹೈಪರ್ಬೋಲಿಕ್ ಎಮ್ ಪ್ಲಸ್ q/m² ಬಂತು. ಇವೆರಡು ಸಾಲ್ವ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಎ ಇಸ್ ಈಕ್ವಲ್ ಟು ಮೈನಸ್ q/m² ಇಂಟು ಕಾಸ್ ಹೈಪರ್ಬೋಲಿಕ್ ಎಮ್ ಬರುತ್ತೆ. ಆ್ಯಂಡ್ ದೆನ್ ಸೊ ಬಿ ಇಸ್ ಈಕ್ವಲ್ ಟು 0 ಬರುತ್ತೆ. ಇವೆರಡು ಈಕ್ವೇಷನ್ ಸಾಲ್ವ್ ಮಾಡಿದ್ರೆ ಬಿ 0 ಬಂತು, ಎ ಹಿಂಗೆ ಬಂತು. ದೇರ್ ಫೋರ್ ಸೊಲ್ಯೂಷನ್ ಬಿಕಮ್ಸ್ ಏನಾಯಿತು, ಯು ಇಸ್ ಈಕ್ವಲ್ ಟು ಮೈನಸ್ q/m² ಇಂಟು ಕಾಸ್ ಹೈಪರ್ಬೋಲಿಕ್ ಎಮ್ ಇಂಟು ಕಾಸ್ ಹೈಪರ್ಬೋಲಿಕ್ ಎಮ್ ಈಟಾ ಪ್ಲಸ್ q/m² ಆಯಿತು. ಅಥವಾ ಇನ್ನು ಸಿಂಪ್ಲಿಫೈಡ್ ಫಾರ್ಮಲ್ಲಿ ಬರೆಯೋದಾದರೆ ಸೊ q/m² ಕಾಮನ್ ತೆಗೆದು LCM ತಗೊಂಡ್ರೆ ಯು ಕ್ಯಾನ್ ರೈಟ್ ಇಟ್ ಆ್ಯಸ್ ಕಾಸ್ ಹೈಪರ್ಬೋಲಿಕ್ ಎಮ್ ಮೈನಸ್ ಕಾಸ್ ಹೈಪರ್ಬೋಲಿಕ್ ಎಮ್ ಈಟಾ
ಡಿವೈಡ್ ಬೈ ಕಾಸ್ ಹೈಪರ್ಬೋಲಿಕ್ ಎಮ್ ಅಂತ ಬರೀಬೋದು. ಕಾಲ್ ದಿಸ್ ಈಕ್ವೇಷನ್ ಆಸ್ ನಂಬರ್ 12 13 ಏನಿದೆ ಅಲ್ಲಿ ಬರ್ಕೊಳ್ಳೋಣ. ಸೊ ದಿಸ್ ಈಸ್ ಯು ಆಫ್ ಝಡ್ ಇಸ್ ಈಕ್ವಲ್ ಟು ದಿಸ್ ಒನ್. ಈಗ ನಿಮಗೆ ಸೊಲ್ಯೂಷನ್ ಬಂತು, ಬಟ್ ಇದು ನಾನ್ ಡೈಮೆನ್ಷನಲ್ ಅಲ್ಲ, ಯು ಹಾಗೇ ಇದೆ, ಯು ಆಫ್ ಈಟಾ. ಓಕೆ, ಯು ಹಾಗೇ ಇದೆ. ಇದನ್ನು ನಾನ್ ಡೈಮೆನ್ಷನಲೈಸ್ ಮಾಡಬೇಕು ಅಂದರೆ ಯು ನೀಡ್ ವಾಟ್ ಈಸ್ ಆವ್ರೇಜ್ ವೆಲಾಸಿಟಿ. ಆವ್ರೇಜ್ ವೆಲಾಸಿಟಿ ಫೈಂಡ್ ಔಟ್ ಮಾಡಿಕೊಂಡು ಅದನ್ನು ಡಿವೈಡ್ ಮಾಡಿಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೊ ನಾನ್ ಡೈಮೆನ್ಷನಲ್ ವೆಲಾಸಿಟಿ. ಸೊ ಆಗ ಇದು ನಿಮ್ಮ ಜಸ್ಟ್ ಪ್ರೊಫೈಲ್ ಇದು. ಓಕೆ, ಸೊ ಇನ್ನೂ ನಿಮಗೆ ಸೊ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್, ಇನ್ನೊಂದು ಮೋರ್ ದೆನ್ ಹಾಫ್ ಆನ್ ಅವರ್ ಬೇಕಾಗುತ್ತೆ. ಹಾಗಾಗಿ ನಾನು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿರ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿಗೆ ಜಸ್ಟ್ ಇಲ್ಲಿಗೆ ಸ್ಟಾಪ್ ಮಾಡೋಣ. ಯು ಸಿಕ್ತು ನಿಮಗೆ ಲೈಕ್ ದಿಸ್ ಅಂತೇಳಿ. ನೆಕ್ಸ್ಟ್ ನಿಮಗೆ ಆವ್ರೇಜ್ ವೆಲಾಸಿಟಿ ಫೈಂಡ್ ಔಟ್ ಮಾಡಿಕೊಂಡು ರೈಟ್ ಅದರದ್ದು ಹೇಗಿರುತ್ತೆ ನೋಡಿಕೊಂಡು ಅದರಲ್ಲಿ ಲಿಮಿಟಿಂಗ್ ಕೇಸಸ್ ಬರ್ತವೆ, ಆ ಕೇಸಸ್ಗಳನ್ನ ಡಿಸ್ಕಷನ್ ಮಾಡಿಕೊಂಡು ಮತ್ತು ಇಂಡ್ಯೂಸ್ಡ್ ಕರೆಂಟ್ ಫೈಂಡ್ ಔಟ್ ಮಾಡಿಲ್ಲ ನಮಗೆ ಅಲ್ವಾ, ಈ ನಾಟ್ ಬಂತಲ್ವಾ, ಅದನ್ನು ನಾವು ಜೆ ವೈ ಒಂದು ಉಳ್ಕೊಂಡಿತ್ತು, ಆ ಜೆ ವೈ ಏನು ಅಂತ ಕಂಡುಹಿಡಿದಿಲ್ಲ ನಾವು. ಆ ಜೆ ವೈನ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕಂಡುಹಿಡಿಯೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಸದ್ಯಕ್ಕೆ ಇಲ್ಲಿ ಸ್ಟಾಪ್ ಮಾಡ್ಕೊಂಡಿರಿ. ಓಕೆ, ಥ್ಯಾಂಕ್ ಯು.